ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಬೆದರಿಕೆ ಹಾಕಿದ ದರ್ಶನ್ ಫ್ಯಾನ್ಸ್ ಹಿಂದೆ ಬಾರ್ ಮಾಲೀಕ. ಹಾಗಾದರೆ ಯಾರಾತ, ಯಾವ ಕಾರಣಕ್ಕೆ ಹೀಗಾಯಿತು, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗೆ ಬೆದರಿಕೆ ಹಾಕಿದಂಥ ಪ್ರಕರಣ ಅದು. ತನಿಖೆಯ ವೇಳೆ ಇಬ್ಬರು ಪ್ರಭಾವಿ ವ್ಯಕ್ತಿಗಳ ಹೆಸರು ಬಯಲಿಗೆ ಬಂದಿದೆ. ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಜೊತೆಗೆ ಪುನೀತ್ ಸಂಪರ್ಕದ ಮಾಹಿತಿ ಲಭ್ಯವಾಗಿದೆ. ಬಾರ್ ಮಾಲೀಕನೊಬ್ಬನ ಸ್ನೇಹಿತ ಈ ಗೌರವ್ ಶೆಟ್ಟಿ. ಬಾರ್ ಮಾಲೀಕ ಕೂಡ ಬೆದರಿಕೆಯಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಈ ಗೌರವ್ ಮತ್ತು ಕಿರಣ್ ಎಸ್ಕೇಪ್. ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಅವರಾಯಿತು, ಅವ್ರ ಕಥೆ ಆಯಿತು, ಪ್ರಕರಣ ನ್ಯಾಯಾಲಯದಲ್ಲಿದೆ, ಪೊಲೀಸ್ನವ್ರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಇಂಥ ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಯಾರೂ ಕೂಡ ಪ್ರಭಾವ ಬೀರಬಾರ್ದು. ನ್ಯಾಯಾಲಯದ ಆದೇಶ ಕೂಡ ಇರುತ್ತೆ. ಹಲವಾರು ಕಾರಣಗಳಲ್ಲಿ ಸ್ವತಃ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಯಾಕೆ ಬಿಡುಗಡೆಯ ಭಾಗ್ಯ ಲಭ್ಯ ಆಗಲಿಲ್ಲ ಅಂತ ಹೇಳಿದ್ರೆ, ಆತ ಒಬ್ಬ ಪ್ರಭಾವಿ, ಸಾಕ್ಷಿಗಳ ಮೇಲೆ ಪರಿಣಾಮ ಬೀರಬಹುದು. ಹಾಗಾಗಿ ಅವರಿಗೆ ಜಾಮೀನು ಕೂಡ ಲಭ್ಯ ಆಗಲಿಲ್ಲ. ಆದರೆ ಅವರ ಫ್ಯಾನ್ಸ್ ಅಥವಾ ಅವರ ಅಭಿಮಾನಿಗಳು ಅಂತ ಏನು ಕರಿತೀವಿ, ಅವರು ಹೊರಗಡೆ ಎತ್ಕೊಂಡು ಏನು ಮಾಡ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಈಗ ನೋಡಿ, ಆ ಸಾಕ್ಷಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ನೋಡಿ ಎಷ್ಟರ ಮಟ್ಟಿಗೆ ದೊಡ್ಡದಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ನವರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ.